ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸದ್ಯ ಸಲಾರ್ ಸಿನಿಮಾ ಇಡೀ ಸೌತ್ ಇಂಡಿಯಾ ತುಂಬಾ ಹವಾ ಮಾಡ್ತಾ ಇದೆ. ಆ ಸಿನಿಮಾದ ಒಂದು ಸಾಂಗು, ಫ್ರೆಂಡ್ಶಿಪ್ ಸಾಂಗು, ಇಡೀ ಸಿನಿಮಾದ ಒಂದು ಜೀವ ಅಂತ ಹೇಳ್ಬೋದು. ಆ ಹಾಡನ್ನ ಬರ್ದಿರೋ ಕಿನಾಲ್ ರಾಜ್ ಸರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸೊ KGF ಅಲ್ಲಿ ಕೂಡ ಹಾಡು ಬರ್ದಿದ್ರು, KGF 2 ಅಲ್ಲಿ ತಾಯಿ ಸಾಂಗ್ ಬರ್ತಿದ್ರು. ಈಗ ಮತ್ತೆ ಸಲಾರ್ ಮೂಲಕ ಅವರ ಒಂದು ಸೌಂಡ್ ಮತ್ತೆ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ ಸರ್. ತಾವು ಹೇಗಿದ್ದೀರಿ? ಆರಾಮ ಸರ್. ಅಂದ್ರೆ KGF 1 ಅಲ್ಲಿ ಮತ್ತೆ 2 ಅಲ್ಲಿ ಅದೊಂದು ಜೀವ ಅಂದ್ರೆ ಆ ತಾಯಿ, ಅದು ಆ ಸಾಂಗ್ ಬರ್ದಿದ್ರಿ. ಇಲ್ಲಿ ಒಂದು ಆ ಇಡೀ ಸಿನಿಮಾದ ಒಂದು ಜೀವ ಅಂತಂದ್ರೆ ಫ್ರೆಂಡ್ಶಿಪ್, ಎಮೋಷನ್, ಅದಕ್ಕೊಂದು ಹಾಡು ಬರ್ದಿದ್ದೀರಾ. ಸೊ ಹೆಂಗ್ ರೆಸ್ಪಾನ್ಸ್ ಸಿಗ್ತದೆ? ತುಂಬಾ ಚೆನ್ನಾಗಿದೆ ಸಾಂಗು. ಇಲ್ಲ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಸರ್ ಹೇಳಿದಾಗೆ ಅದೊಂದು ಕತೆ ಒಟ್ಟು ಜೀವ ಅಂತಾನೆ ಹೇಳ್ಬೋದು. ಸ್ನೇಹಿತರು ಒಬ್ರಿಗೊಬ್ರು ಹೆಂಗ್ ಆತ್ಮೀಯತೆ ಇದ್ರು, ಯಾವ ತರ ನಡ್ಕೊಳ್ತಾ ಇದ್ರು, ಒಬ್ರಿಗೊಬ್ರು ಜೀವ ಅನ್ನೋದನ್ನ ತುಂಬಾ ಸರಳವಾಗಿ, ಜೊತೆಗೆ ಜನಕ್ಕೆ ಅರ್ಥವಾಗಿ ಅಂತ ಒಂದು ಆ ಜನಕ್ಕೆ ಹತ್ರ ಆಗ್ಬೇಕು, ಅರ್ಥ ಆಗ್ಬೇಕು ಅನ್ನೋ ರೀತಿಯಲ್ಲಿ ವಿವರಣೆ ಮಾಡಿದ್ರು. ಅದಕ್ಕೆ ತಕ್ಕಂಗೆ ಒಂದು ಪ್ರಯತ್ನ ಪಟ್ಟಿದ್ವಿ. ಆ ಒಂದು ಪ್ರಯತ್ನ ಜನಕ್ಕೆ ತುಂಬಾ ಇಷ್ಟ ಆಯ್ತು. ಇದನ್ನ ಆಕ್ಚುಲಿ ನಮಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪ್ರಶಾಂತ್ ನೀಲ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ರವಿಬಸರ್ ಸರ್, ಜೊತೆಗೆ ಹೊಂಬಾಳೆ ಸಿನಿಮಾ KGF ಫಸ್ಟ್ ಆದ್ಮೇಲೆ ಮತ್ತೆ ಒಂದು ಅವಕಾಶ ಕೊಟ್ಟಿದ್ರೆ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಜನಕ್ಕೆ ಈ ಒಂದು ಸಾಂಗ್ನ ತುಂಬಾ ಇಷ್ಟಪಟ್ಬಿಟ್ಟು ಅಪ್ಪು ಸರ್ ಆಮೇಲೆ ಯಶ್ ಸರ್ ತುಂಬಾ ರೀಲ್ಸ್ ಮಾಡ್ತಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಒಂದು ಸ್ನೇಹಿತರ ಬಗ್ಗೆ ಎಲ್ಲಾ ಸ್ನೇಹಿತರಿಗೋಸ್ಕರ ಒಂದು ಡೆಡಿಕೇಟೆಡ್ ಸಾಂಗ್ ಆಗ್ತಿದೆ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಅದೇ ಆಕಾಶ ಗಡಿಯ ದಾಟಿ ಅಂತ ಶುರು ಆಗುತ್ತೆ ಸಾಂಗು. ಆ ಸಾಂಗ್ ಆಕ್ಚುಲಿ ಹೆಂಗ್ ಬರೆದ್ರಿ ಅಂತ, ಅಂದ್ರೆ ಒಂದೇ ಸೆಟ್ಟಿಂಗ್ ಅಲ್ಲಿ ಆಯ್ತಾ ಅಥವಾ ಯಾವ ತರ ಆಯ್ತು ಪ್ರೋಸೆಸ್? ಇಲ್ಲ, ಅದು ಫಸ್ಟ್ ಸಾಂಗ್ ಕೇಳೋದಿಗೆ ಈಗ ಮೂಲ ತೆಲುಗು ಅಂತ ಪ್ಲಾನ್ ಇದ್ದಿದ್ದು, ಜೊತೆಗೆ ಕನ್ನಡ, ಇವೆರಡು ತುಂಬಾ ನಮ್ದೇ ಅನ್ನೋ, ಈ ಕನ್ನಡ ಆಮೇಲೆ ತೆಲುಗು ಎರಡು ಸೇಮ್ ನಮ್ಮ ಭಾಷೆಯಲ್ಲೇ ಬರಬೇಕು. ಭಾಷೆ ಡಬ್ಬಡ್ ಅಂತ ಕೆಲವರು ಅನ್ಕೋಬಹುದು, ಬಟ್ ಕನ್ನಡದಲ್ಲಿ ನೇರವಾಗಿ ಬಂದಿರೋದು ನಮ್ಮ ಕನ್ನಡ ಸಿನಿಮಾ ಅನ್ಬೇಕು ಅಂತಂದ್ರೆ ಒಂದು ಡಿಸ್ಕಷನ್ ಆಗಿ ನಮ್ದೇ ಒಂದು ಟ್ರ್ಯಾಕ್ ಅಲ್ಲಿ ಹೋದ್ವಿ, ಈ ತರದಲ್ಲಿ ಹೆಂಗಿರುತ್ತೆ ಅಂತ. ಜೊತೆಗೆ ನಮ್ದೇನಪ್ಪಾ ಅಂದ್ರೆ ಇಷ್ಟೋ ಸುಮಾರು ಡಬ್ಬಿಂಗ್ ಸಿನಿಮಾಗಳು ನೋಡ್ತಾ ಇರ್ತೀವಿ, ಬಟ್ ಆ ತರದಲ್ಲಿ ಅನ್ಸ್ಬಾರ್ದು ಅಂತ ತುಂಬಾ ಕೇರಿಂಗ್ ಮಾಡಿಬಿಟ್ಟು ಡೈಲಾಗ್ ಎಲ್ಲ ಆಯ್ತು, ಸಾಂಗ್ಸ್ ಎಲ್ಲ ಆಯ್ತು, ತುಂಬಾ ಕೇರ್ ಮಾಡಿದ್ರು ಸರ್. ಹಂಗಾಗಿ ತುಂಬಾ ಟೈಮ್ ಹಿಡಿತು. ಪ್ರತಿಯೊಂದು ಒಂದ್ 5-6 ಲೈನ್ ಬಂದ್ರೆ ಒಂದ್ 2 ಲೈನ್ ತಗೊಳ್ಳೋದು, ಆ ತರ ಕ್ಯಾರೆಕ್ಟರ್. ಜೊತೆಗೆ ರವಿ ಸರ್ ಏನಪ್ಪಾ ಅಂದ್ರೆ ಅದರಲ್ಲಿ ತುಂಬಾ ಚೂಸ್, ಯಾಕಂದ್ರೆ ಅವರೆಲ್ಲ ಸಿನಿಮಾ ನೋಡ್ಬಿಟ್ಟಿದ್ರು, ಇದು ಹಿಂಗೆ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದ್ 5-6 ಲೈನ್ ಬಂದ್ರೆ ಅದ್ರಲ್ಲಿ ಈ ತರ ಹಿಂಗ್ ಚೆನ್ನಾಗಿರುತ್ತೆ ಅಂತಂದೇ ಮಾಡಿದ್ರು. ಅದನ್ನ ಏನಪ್ಪಾ ಅಂದ್ರೆ ನಾವು ಹೋಲಿಕೆಗಳನ್ನ ಮಾಡ್ಕೊಂತ ಬಂದ್ವಿ. ಈ ತರ ಹೆಂಗಿರುತ್ತೆ, ಈ ತರ ಹೆಂಗಿರುತ್ತೆ, ಒಂದು ಕತೆಗೆ ಸಿನಿಮಾಗೆ ಸಂಬಂಧಪಟ್ಟಿದ್ದಾದ್ರು. ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ನನ್ನ ಸ್ನೇಹಿತ ಹಿಂಗಿದ್ದ, ನನ್ನ ಸ್ನೇಹಿತರು ಹಿಂಗಾದ್ವಿ ಅನ್ನೋ ತರದಲ್ಲಿ ಮಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಬಂದ್ವಿ. ಬಟ್ ನನಗೇನಪ್ಪಾ ಅಂದ್ರೆ ಸ್ಪೆಷಲಿ ಇದು ಬರೀಬೇಕಾದ್ರೆ ಬಾಂಡಿಂಗ್, ಒಂದು ಸ್ನೇಹಿತರ ಮಧ್ಯೆ ನಾನ್ ನೋಡಿದ ಸ್ನೇಹಿತರು ಹೆಂಗಿದ್ರು ಅವ್ರನ್ನೆಲ್ಲ ಒಂದು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಬರ್ದಿದ್ದೆ. ಆಕ್ಚುಲಿ ಒಂದ್ ಲೈನ್ ಬರುತ್ತೆ ಅದರಲ್ಲಿ ಸರ್, ಸ್ವಾರ್ಥ ಸ್ನೇಹ ಏನ್ ಸರ್ ಅದು? ಸ್ವಾರ್ಥವಿಲ್ಲದ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರಾನ ನಿಲ್ಲಬೇಕು. ಆ ಲೈನು ತುಂಬಾ ಜನಕ್ಕೆ ಹಾರ್ಟ್ ಟಚಿಂಗ್ ತರದ ಲೈನು. ಎಸ್ಪೆಷಲಿ ಆ ಲೈನ್ ಬಗ್ಗೆ ಹೇಳೋದಾದ್ರೆ ನೀವು? ಇಲ್ಲ, ಅದನ್ನ ತುಂಬಾ ಡಿಸ್ಕಷನ್ ಮಾಡಿ ಒಂದು 5-6 ಲೈನ್ ಬರ್ತಿದ್ವಿ ಆಕ್ಚುಲಿ. ಅದಾದ್ಮೇಲೆ ಸರ್ ಇಲ್ಲ ಇನ್ನೂ ಬೇಕಂತಂದ್ರೆ ರವಿ ಸರ್ ಅದರಲ್ಲಿ ಅವ್ರಿಗೆ ಹೆಂಗಪ್ಪ ಅಂದ್ರೆ ಪ್ರೇಕ್ಷಕರು ನಾಳೆ ಬಿಡುತ್ತಾ ತುಂಬಾ ಈ ಸಾಂಗ್ ಹಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ, ಸಾರಿ ಚೆನ್ನಾಗಿರುತ್ತೆ ಅಂದ್ರೆ ನೀವು ಬರೀ ನಾವು ಮಾಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆ ಡಿಸ್ಕಷನ್ ಆಗಿ ಒಂದು 4-5 ಲೈನ್ ಇರ್ಬೇಕು ಆಕ್ಚುಲಿ. ಫಸ್ಟ್ಗೂ ಬರ್ದಿದ್ವಿ, ಬಟ್ ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಇದೇ ಚೆನ್ನಾಗಿರ್ತವೆ ಅಂತಂದೇಳಿ ಹೇಳಿದ್ರು. ನನಗೂ ಇದೇ ಲೈನ್ ಚೆನ್ನಾಗಿರುತ್ತೆ ಅಂತಂದು ಅನ್ಕೊಂಡಿದ್ದು, ಬಟ್ ಅವ್ರು ಲಾಕ್ ಆಗಲ್ಲ, ಇಲ್ಲ ಇನ್ನೂ ಸ್ವಲ್ಪ ಬರೆಯೋಣ ಅಂದ್ಬಿಟ್ಟು ಇದು ಮಾಡಿದ್ರು. ಕೊನೆಗೆ ಅದೇ ತಗೊಂಡ್ರು, ಖುಷಿ ಆಯ್ತು. ಅದು ಇವಾಗ ಅದು ತುಂಬಾ ಜನಕ್ಕೆ ಹತ್ರ ಆಗಿದೆ. ಹೌದು, ಅಂದ್ರೆ ಪ್ರತಿಯೊಬ್ಬರು ಸ್ನೇಹಿತರಲ್ಲೂ ಸ್ವಾರ್ಥ ಇಲ್ಲದೆ ಇರುವಂತದ್ದೇ ನನ್ನ ಸ್ನೇಹಿತ ಇರ್ಲಿ ಅನ್ನೋದು ಇತ್ತಲ್ಲ, ಅದು ಇದ್ರೆ 100% ಸ್ನೇಹ 100 ಕಾಲ ಇದ್ದೇ ಇರುತ್ತೆ. ಇನ್ನ ರವಿ ಬಸೂರ್ ಅವರು ಸ್ಟುಡಿಯೋದಲ್ಲಿ ಎಲ್ಲ ಸಾಂಗ್ ಕಂಪೋಸ್ ಆಗಿದೆ, ಎಲ್ಲ ಬರೆದಿದ್ದೆಲ್ಲ ಅಲ್ಲೇನೆ ಹೆಂಗೆ? ಹೌದು ಸರ್, ಬಸರೂರಲ್ಲಿ ಹೋಗಿದ್ದು ಆಕ್ಚುಲಿ. ಅಲ್ಲೇ ಕಂಪೋಸಿಂಗ್ ಎಲ್ಲ ಇದು ಮಾಡ್ಕೊಂಡಿದ್ದವರು. ಒಂದ್ ಕಡೆ ಆರ್ ನಡೀತಾ ಇತ್ತು, ಒಂದ್ ಕಡೆ ಸಾಂಗ್ ಎಲ್ಲ ಬರ್ತಿದ್ರು, ಎಲ್ಲ ಭಾಷೆ ಸಾಹಿತಿಗಳನ್ನು ಬರ್ತಾ ಇದ್ರು. ಅದ್ರ ಜೊತೆ ಕಾಂಪಿಟೇಷನ್ ಹೆಂಗೆ ಅಂತಂದ್ರೆ ಎಲ್ಲದ್ರಲ್ಲೂ ಅವ್ರವ್ರ ತನ ಪಟ್ಟಿದ್ದಾರೆ. ಅಂದ್ರೆ ಒಂದ್ ಬರ್ದಿದ್ದಾರೆ ಅವ್ರನ್ನೇ ಫಾಲೋ ಮಾಡಿ ಕೂತ್ಕೊಂಡು ಇಲ್ಲ, ಬೇರೆ ಅವ್ರ ಟೈಮ್ ಬಂದಾಗ ಬಂದ್ರು ಹೋದ್ರು. ಬಟ್ ನಾನೇನಪ್ಪ ಅಂದ್ರೆ ಅವ್ರ ಜೊತೆ ಒಡನಾಟ ಜಾಸ್ತಿ ಇರೋದ್ರಿಂದ ಅಲ್ಲೇ ಇದ್ಕೊಂಡು ಅದೆಲ್ಲ ನೋಡ್ಕೊಳ್ಬೇಕಾಯ್ತು. ಅವಾಗ ಏನಪ್ಪಾ ಅಂದ್ರೆ ಅಲ್ಲಿ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ಬೇರೆ ತರ ಇರ್ಬೇಕು. ನೀವ್ ಏನೇ ಒಂದು ಸ್ನೇಹಿತರ ಬಗ್ಗೆ ಬರ್ಬೇಕಂದ್ರು ಇವ್ರು ಬರ್ದಿದ್ದಾರೆ, ಇಲ್ಲ ನಾನ್ ಬರ್ದಿದ್ದೀನಿ ಒಂದೇ ಇರ್ಬೇಕು ಅನ್ನೋದಿಲ್ಲ. ನಿಮ್ಮ ಪ್ರಕಾರ ನೀವು ಬರೀರಿ, ಬಟ್ ಚೆನ್ನಾಗಿರ್ಬೇಕು, ಆ ಗಡಿ ದಾಟಂಗಿಲ್ಲ.
ಹಂಗಾಗಿ ಆಕಾಶ ಗಡಿಗೆ ಬಂದು ಸಿಂಗರ್ ಕೂಡ ಹೊಸಬ್ರನ್ನ ಹಾಕಿರೋದು, ಅಂದ್ರೆ ಅವ್ರ ವಾಯ್ಸ್ ತುಂಬಾ ಯುನೀಕ್ ಆಗಿದೆ. ಸೊ ಯಾರವರು ಸಿಂಗರ್ ಬಗ್ಗೆ ಹೇಳೋದಾದ್ರೆ ವಿಜಯಲಕ್ಷ್ಮಿ ಮಿತ್ತಿನಹೊಳೆ ಅಂತ. ಇದು ಮುಂಚೆ ಕಬ್ಜಾದಲ್ಲಿ ಅರಮನೆ ರಾಣಿ ಒಂದು ಹಾಡಾಡಿದ್ರು, ತುಂಬಾ ಕ್ಯೂಟ್ ವಾಯ್ಸ್. ಇದನ್ನ ಅವರೇ ಆಡಿದ್ರೆ ಅಂದ್ಬಿಟ್ಟು ಕನ್ನಡದಲ್ಲಿ ಆಗಿದ್ದಾರೆ, ತಮಿಳಲ್ಲಿ, ಆಮೇಲೆ ಹಿಂದಿಯಲ್ಲಿ ಸುಮಾರು ಅವರೇ ಆಡಿದ್ರು. ಹೌದೌದು, ತೆಲುಗುದಲ್ಲಿ, ತಮಿಳಲ್ಲಿ ಬೇರೆ ಆಡಿದ್ದಾರೆ ಆಕ್ಚುಲಿ. ಮಲಯಾಳಮ್ಮು, ಇದು ಹಿಂದಿ, ಕನ್ನಡ ಅವರು ಆಡಿದ್ರು. ಈ ರವಿ ಬಸ್ರೂರ್ ಅವರು ನಾವು KGF 1, 2 ಮತ್ತೆ ಈ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ದೊಡ್ಡ ಸಿಂಗರ್ ಕೈಲಿ ಆಡ್ಸಿಲ್ಲ, ಅಂದ್ರೆ ಕನ್ನಡದವರೇ ಆಡ್ಸಿದ್ದಾರೆ. ತುಂಬಾ ಅವ್ರು ಇನ್ನೂ ಪಾಪ್ಯುಲರ್ ಆಗಿರಲ್ಲ ಆ ತರದ ಸಿಂಗರ್ಸ್ ಹತ್ರನೇ ಆಡ್ಸಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಅವ್ರು ಏನಪ್ಪಾ ಅಂದ್ರೆ ಹೊಸಬ್ರು ಆಡಿಸಿದಾರೆ ಅನ್ನೋದಕ್ಕಿಂತ ಪ್ರತಿಭೆ ಇರೋರ್ನ ಗುರುತಿಸ್ತಾರೆ ಅಂತ ಹೇಳ್ಬೋದು. ಆಮೇಲೆ ಅದಕ್ಕೆ ಸಾಥ್ ಕೊಡುವಂಥದ್ದು ನಮ್ಮ ಹೊಂಬಳದಾಗಿ ತಂಡ ಆಗಿರ್ಬೋದು, ಜೊತೆಗೆ ಪ್ರಶಾಂತ್ ಸರ್ ಆಗಿರ್ಬೋದು. ಪ್ರತಿಭೆಗಳನ್ನು ಎಷ್ಟೇ ಜನ ಇದ್ರು ಹುಡುಕಿ ಹೆಕ್ಕಿ ತೆಗೆದು ಅಂತಾರಲ್ಲ, ಆ ಥರದಲ್ಲಿ ಸುಮಾರು ಕನ್ನಡದವರು ನಮ್ಮವ್ರು ಬೆಳಿಬೇಕು, ನಮ್ಮತನ ಇರಬೇಕು, ಅಂದ್ರೆ ದೇಸಿ ಪ್ರತಿಭೆಗಳು ಬೆಳೆದಷ್ಟು ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ದೇಸಿ ಪ್ರತಿಭೆಗಳೇ ಇರಲಿ ಅಂತಂದೇಳಿ ಒಂದು ಆಸೆ. ಹಂಗಾಗಿ ಆ ಅಂತರನೇ ಹುಡುಕ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕಬ್ಜಾದಲ್ಲಿ ಅವರು ಒಂದು ಸಾಂಗ್ ಆಡಿದ್ರು. ಅದಾದ ನಂತರ ಇದಕ್ಕೆ ಪ್ಲಾನ್ ಮಾಡಿದ್ರು. ಸುಮಾರು ಜನ ಕಲಾವಿದರನ್ನು ತಂದಿದ್ದಾರೆ. ಜೊತೆಗೆ ಕರ್ನಾಟಕ ಎಷ್ಟು ಮುಖ್ಯನೋ ಅವ್ರ ಊರು ಅಂದ್ರೆ ತುಂಬಾ ಅಷ್ಟು ಒಂದು ಪಂಚಪ್ರಾಣ ಸರ್ಗೆ. ಹಂಗಾಗಿ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕನ್ನಡ ಪ್ರತಿಭೆಗಳು ಬರಲಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಸರ್.